ಅಂದ್ರೆ ಗಣೇಶ ಕಲೆಕ್ಷನ್ ಮಾಡ್ಬಿಟ್ಟು ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕಂತ. ಏನ್ ಮಾಡ್ತೀನಿ ರೋಡ್ ಸೈಡ್ ಅಲ್ಲಿ ಯಾರು ಸಿಗ್ತಾರೆ ಅವ್ರ ಹತ್ರ ಕಲೆಕ್ಟ್ ಮಾಡ್ಬಿಟ್ಟು ನಾವು ಆನ್ ಸ್ಪಾಟ್ ಇವಾಗ ಮಾಡ್ತೀವಿ. ಹೌದಾ? ಹೌದು. ನಂದು 500. ಓಕೆ. ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಇದು ಯಾವ ಏರಿಯಾ ಇದು? ಸುಂಕದಕಟ್ಟೆಯಾ? ಗೈಸ್, ನಾನ್ ನೆಕ್ಸ್ಟ್ ಈಗ ನನ್ ಸರ್ದಿ. ಈಗ ನಾನು ಹೋಗ್ಬಿಟ್ಟು ಯಾರನ್ನಾದ್ರೂ ಕೇಳ್ಬಿಟ್ಟು ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟು ಕಲೆಕ್ಟ್ ಮಾಡ್ಬೇಕು. ನಾನೀಗ ಹೋಗ್ತೀನಿ. ಅಣ್ಣ, ನಿಮ್ಮ ಹತ್ರ ಒಂದು 5 minutes ಟೈಮ್ ಇದೆಯಾ? ಇವಾಗಿಲ್ಲ ಅಣ್ಣ, ಟೈಮ್ ಇಲ್ಲ, ಬಿಸಿ, ಫುಲ್ ಬಿಸಿ ಅಂತ ಅಣ್ಣವರು. ಹಬ್ಬದ ಬಿಸಿಯಲ್ಲಿ, ಹಬ್ಬದ ವಾತಾವರಣದಲ್ಲಿ ಎಲ್ಲರೂ ಫುಲ್ ಬಿಸಿ ಅಂದ್ರೆ ಬಿಸಿ. ಹಬ್ಬ ಅಂದ್ರೆ ಹೆಂಗಿರುತ್ತಂತ ಇವತ್ತು ನೋಡಿ, ಲೈಟಿಂಗ್ಸ್ ಹೆಂಗಿದೆ ಅಂದ್ರೆ ಮಿಂಚಿಂಗ್ ಫುಲ್. ನೆಕ್ಸ್ಟ್ ಈ ರೋಡಲ್ಲಿ ಯಾರು ಇಲ್ಲ. ಒಂದು 5 minutes ನಾವು ಗಣೇಶ ಕಲೆಕ್ಷನ್ ಮಾಡ್ತಿದ್ದೀವಿ ಯೂಟ್ಯೂಬ್ ಚಾನಲ್. ಅಂದ್ರೆ ಗಣೇಶ ಕಲೆಕ್ಷನ್ ಮಾಡ್ಬಿಟ್ಟು ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕಂತ. ಅಂದ್ರೆ ಇವಾಗ ಸಮ್ ಪರ್ಸನ್ಸ್ ಇರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಇದೀವಿ. ನಿಮ್ಮ ಹತ್ರ ಎಷ್ಟಾಗುತ್ತೋ, ₹1 ಆಗ್ಲಿ ₹2 ಆಗ್ಲಿ, ಎಷ್ಟಾಗುತ್ತೋ ಅಷ್ಟು. ಬೇಜಾನ್ ಮಾಡ್ಬಿಟ್ಟಿದಾರ ಅಂತ ಅಣ್ಣ ಅವ್ರು. ಬಿಡಿ, ಒಂದು 5 ನಿಮಿಷ ಯೂಟ್ಯೂಬ್ ಚಾನಲ್ ಕಡೆಯಿಂದ ವಿಡಿಯೋ ಮಾಡ್ತಾರೆ. ನಾವು ಗಣೇಶನ ಕಲೆಕ್ಷನ್ ಮಾಡ್ಬಿಟ್ಟು ಯಾರಿಗಾದ್ರೂ ಹೆಲ್ಪ್ ಮಾಡೋಣ ಅಂತ ಇದೀವಿ. ನಿಮ್ಮ ಹತ್ರ ಏನ್ ಸಹಾಯ ಆಗೋದು? ಸಾರಿ ಗೊತ್ತಾಗಿಲ್ಲ ನೀವು ಹೇಳಿದ್ದು. ಅಂದ್ರೆ ನಾವು ಗಣೇಶ ಕಲೆಕ್ಷನ್ ಮಾಡ್ಬಿಟ್ಟು ಯಾರಿಗಾದ್ರೂ ಹೆಲ್ಪ್ ಮಾಡೋಣ ಅಂತ ಇದೀವಿ. ಗಣೇಶ ಕಲೆಕ್ಷನ್ ಮಾಡಿ ನಾರ್ಮಲ್ ಪೀಪಲ್ಸ್ಗೆ ಹೆಲ್ಪ್ ಮಾಡೋಣ ಅಂತ ಇದೀವಿ. ಅದರಿಂದಾಗಿ ನಾವು ಎಷ್ಟು ಕಲೆಕ್ಷನ್ ಆಗುತ್ತೋ ಅದೆಲ್ಲ ಹೆಲ್ಪ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅದರಿಂದಾಗಿ ನಿಮ್ಮ ಹತ್ರ ಏನಾಗುತ್ತೋ ಗೊತ್ತಲ್ಲ. ಎಷ್ಟಾಯ್ತು ಅಷ್ಟು. ಥ್ಯಾಂಕ್ ಯು ಸೊ ಮಚ್. 50 ಥ್ಯಾಂಕ್ ಯು. ಈ ಮಾರ್ಕೆಟ್ನಲ್ಲಿ ಹಲವಾರು ಜನನ ಕೇಳಿದಾಗ ನಮ್ಗೆ ಸಿಕ್ಕಿದ್ದು ಹಲವಾರು ಉತ್ತರಗಳು. ಆದರೆ ಕೆಲವರು ಕೊಟ್ಟರು ಅಮೌಂಟು, ಕೆಲವರು ಕೊಡಲಿಲ್ಲ. ಒಬ್ಬೊಬ್ರದ್ದು ಒಂದೊಂದು ರಿಯಾಕ್ಷನ್ ಇತ್ತು. ಬಟ್ ಒಬ್ಬರು ಹೆಲ್ಪ್ ಆಗುತ್ತೆ ಜನಕ್ಕಂದರೆ ನಾವು ಕೊಡೋಕೆ ರೆಡಿ ಅಂದರು. ಕೆಲವರು ಕೊಡೋಕೆ ಹಿಂದೆ ಮುಂದೆ ನೋಡಿದ್ರು. ನಮ್ಮ ನಂಬಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಆದರೂ ಕೆಲವರು ನಮ್ಗೆ ಸಪೋರ್ಟ್ ಮಾಡಿ, ನೀವು ಮಾಡ್ತಿರೋದು ಒಳ್ಳೆಯದೇ, ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸಪೋರ್ಟ್ ಮಾಡ್ತಿದ್ರು. ಈ ಪ್ರಪಂಚದಲ್ಲಿ ಒಬ್ಬನ ಮನುಷ್ಯನ ನಂಬಬೇಕಂದ್ರೆ ಈಗ ಕಷ್ಟ ಆಗ್ತಿದೆ. ಯಾಕಂದರೆ ಆಗ್ತಿರೋ ಮೋಸಗಳಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇತ್ತು. ನೀವೇನಕ್ಕೆ ಮಾಡ್ತಿದ್ದೀರಾ? ಯಾರಿಗೆ ಕೊಡಬೇಕಂತ ಇದ್ದೀರಾ ಅಮೌಂಟು? ಇನ್ನು ನಿಮ್ಮಿಂದ ಹೆಲ್ಪ್ ಆಗುತ್ತಾ? ಫುಲ್ ಚೇಂಜ್ ಆಗಿಬಿಡುತ್ತಾ? ಏನಾದರೂ ಅವ್ರು ಫುಲ್ ಚೇಂಜ್ ಆಗ್ತಾರಾ? ಎಷ್ಟು ಕಲೆಕ್ಟ್ ಮಾಡ್ತೀರಾ? ಇಂಥ ಕ್ವಶನ್ಸ್, ನೂರಾರು ಕ್ವಶನ್ಸ್ ಕೇಳ್ತಾ ಹೋದರು. ಬಟ್ ಆ ಕ್ವಶನ್ಸ್ಗೆಲ್ಲ ಉತ್ತರ ಕೊಟ್ಕೊತ ನಾವು ಅವ್ರಿಗೆ ಏನು ಮಾಡಬೇಕಂತ ಇದ್ದೀವಿ, ನಮ್ಮ ಮೋಟಿವ್ ಏನು, ಯಾರಿಗೆ ಹೆಲ್ಪ್ ಮಾಡಬೇಕಂತ ಇದ್ದೀವಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ವಿ. ಆದರೆ ಈ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋ ವಿಧಾನದಲ್ಲಿ ಕೆಲವರಿಗೆ ಅರ್ಥ ಆಯಿತು, ಕೆಲವರು ಕೊಟ್ಟರು, ಕೆಲವರು ಇಲ್ಲ ಇದೆಲ್ಲ ನೀವು ಏನೇನೋ ಮಾಡೋಕ್ಕೆ ಮಾಡ್ತಿದ್ದೀರಾ, ನಮ್ಗೆ ನಂಬೋಕ್ಕಾಗಲ್ಲ ಅಂತ ಹಿಂಗೆ ಮುಖದ ಮೇಲೇ ಹೇಳಿದ್ರು. ಬಟ್ ಇದು ನಾವು ಹರ್ಟಾಗಿ ತಗೊಂಡಿಲ್ಲ. ನಮ್ಗೇನು ಅನಿಸ್ತೋ ಅದು ಮಾಡ್ತಾ ಹೋದ್ವಿ. ನಾನು ಆ ಮಾರ್ಕೆಟಲ್ಲಿ ನಿಂತ್ಕೊಳ್ಳೋದು ಜಾಸ್ತಿ ಹೊತ್ತಾದಮೇಲೆ ಆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಕೆಲವರು ಹಿಂದೆ ಮುಂದೆ ನೋಡ್ತಾ ಬರಲೇ ಇಲ್ಲ, ಕ್ಯಾಮ್ರಾ ಮುಂದೆ ಬರಲೇ ಇಲ್ಲ. ಬಟ್ ಆದರೂ ಸಮೇತ ಕೆಲವರು ಕ್ಯಾಮ್ರಾ ಮುಂದೆ ಬರ್ದೇ ಕ್ಯಾಮ್ರಾ ಹಿಂದೆಯಿಂದನೇ ಕೊಟ್ಟೋದವರು ಇದ್ದಾರೆ. ಬಟ್ ಸಮ್ ಕ್ವಶನ್ಸ್ ಹಂಗೆ ತಿರುಗ್ತಾನೇ ಇತ್ತು. ಒಬ್ಬರಿಂದ ಒಬ್ಬರು ರಿಪೀಟ್ ಮಾಡ್ತಾನೇ ಇದ್ದರು. ನೀವು ಯಾವ ಯೂಟ್ಯೂಬ್ ಚಾನಲ್, ಏನು ಮಾಡ್ತಿದ್ದೀರಾ, ಎಷ್ಟು ದಿನ ಏನೇನು ಮಾಡ್ತಿದ್ರಿ ತೋರಿಸಿ, ನಿಮ್ಮ ಯೂಟ್ಯೂಬ್ ಚಾನಲ್ ತೋರಿಸಿ, ಎಷ್ಟು ಜನ ಇದ್ದಾರೆ ಸಬ್ಸ್ಕ್ರೈಬರ್ಸು. ನಮ್ಮದು ಹೇಳ್ಕೊಳ್ಳೋ ಅಷ್ಟು ದೊಡ್ಡ ಚಾನಲ್ ಅಲ್ಲ. ಬಟ್ ಆದರೂ ಸಮೇತ ನಾವು ಸಹಾಯ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಯಾವ ಚಾನಲ್ ಆದರೆ ಏನು, ನಾವು ಸಹಾಯ ಮಾಡಬೇಕು ಅಂತ ಫಿಕ್ಸ್ ಆದ್ವಿ. ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡಿಬಿಟ್ಟು
ಸಹಾಯ ಮಾಡಬೇಕು ಅಂತ ಫಿಕ್ಸ್ ಆದಮೇಲೆ ಈ ವ್ಯೂಸ್ ಬಂದರು ವ್ಯೂಸ್ ಬರದೇ ಇದ್ದರೂ ಒಬ್ರಿಗೆ ಹೆಲ್ಪ್ ಆಗುತ್ತಲ್ವ ಸಾಕು ಅಂತ. ಅಣ್ಣ ನಾವು ಗಣೇಶ ಕಲೆಕ್ಷನ್ ಮಾಡಿಬಿಟ್ಟು ಕೆಲವ್ರಿಗೆ ಹೆಲ್ಪ್ ಮಾಡೋದ ಅಂತ ಇದ್ದೀವಿ. ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಕೊಡಿ ಅಣ್ಣ. ₹1 ಆದರೂ ಸಾಕು, ಯಾರಿಗಾದ್ರೂ ಹೆಲ್ಪ್ ಮಾಡೋದಂತ ಇದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ಅಂಕಲ್ನಂತೂ ನಾವು ಕೇಳಲೇ ಇಲ್ಲ, ಬಟ್ ಆದರೂ ಸಮೇತ ಅವರೇ ನಮ್ಮನ್ನು ಕರೆದು ಕೊಟ್ಟರು. ಅವ್ರಿಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಮೈ ಕೊಡಿ ಬ್ರೋ, ಮೈ ಕೊಡಿ ಅರ್ಥ ಆಗ್ತಾ ಇಲ್ಲಪ್ಪ. ಇದು ಏನು ಅಂದ್ರೆ ಇದು ಜೀವನದ ಬಗ್ಗೆ. ಇದು ಕೇಳೋದು ಸಹಜ, ಕೊಡೋದು ಸಹಜ. ಒಬ್ಬ ಮನುಷ್ಯನಿಗೆ ಮಾಡದೇ ಇರೋದು ಮನುಷ್ಯನೇ ಅಲ್ಲ ಅವನು. ಅದನ್ನ ನೀನು ನೋಡಿದ್ರೆ ಅದಕ್ಕಂತಾರೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಹುಡುಗರು ಅದು ಕ್ಯಾಮ್ರಾ ನೋಡಿ ಅರ್ಧಕ್ಕರ್ಧ ಹೇಳಿದ್ರೆ ಎದುರ್ಕೊಂತಿದ್ದಾರೆ. ಏನ್ ಮಾಡ್ತೀಯ ನೀನು? ಹೋಗ್ಲಿ ಇವಾಗ ನನ್ನ ಏನಪ್ಪ ಮಾಡ್ತೀಯ? ಏನ್ ಮಾಡ್ತಾರೆ, ಏನು ಮಾಡಲ್ಲ. ಜೋಡ್ಸಲ್ವಾ ನೀನು? ಹೌದು ಹಾಕಿ ಕೊಡ್ತಾರೆ. ಮಾಡು. ಓಕೆ ನೆಕ್ಸ್ಟ್ ಆಂಟಿ ಅವ್ರು ಕೊಡ್ತಾರೆ. ನಾಳೆ ಎಲ್ಲ ಟಿವಿಯಲ್ಲಿ ಬರಬೇಕು. ಅಲ್ಲ ಯೂಟ್ಯೂಬಲ್ಲಿ ಬರುತ್ತೆ. ಯಾವ ಥರ ಸಹಾಯ ಮಾಡ್ಬೋದು ನಾವು? ನಾನು ಹೇಳ್ತೀವ ನೀನು ಹಂಗೆ ನಿಂತ್ಕೋಬೇಕಾರೆ ಯಾವನಾರ ಬೇಕಾದ್ರೆ ನೀನು ಬಡೇಗೆ ಅಂತ ನೋಡ್ಕೊಂಡು ಮಾಡ್ಕೊಳ್ಳೇಬೇಡ. ಇಲ್ಲಿ ಹೋದ್ರೆ ಎಲ್ಲಾರ ಒಂದು 10,000 ರೂಪಾಯಿ ಬರುತ್ತೆ. ಕುಡಿ ಹಾಕ್ಬೇಕಾದ್ರೆ 1,000 ರೂಪಾಯಿ ಕೊಡ್ತಾರೆ. ಇದು ನಿಜ ಅಜ್ಜಿ, ಇದು ನಿಜ. ತಿನ್ನಬೇಕು ಹೊಟ್ಟೆಗೆ ಅಂದ್ರೆ ಯಾರು ಕೊಡಲ್ಲ. ಬೇಕಾದ್ರೆ ಎಣ್ಣೆ ಕೊಟ್ಟು ಬಾಲ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಯಾಕೆ ಹೇಳ ಅವ್ರ ಮನೆ ಆಳ್ಬೇಕಲ್ಲ. ಅದಕ್ಕೆ ಮಾಡಪ್ಪ, ಚೆನ್ನಾಗಿರುತ್ತೆ. ಇನ್ನಿಂದ ಒಂದು ಯಾರಾದರೂ ಒಬ್ರಿಗೆ ಹೆಲ್ಪ್ ಮಾಡೋದ ಅಂತ ಹೇಳಿ. ಏನು ಯಾವ ಥರ ಮಾಡ್ತೀಯಣ್ಣ? ಕಲೆಕ್ಟ್ ಆಗಿರೋದು ಫುಡ್ಡು ಯಾರಿಗಾದ್ರೂ ಹೊಟ್ಟೆ ತುಂಬ ತಿನ್ಸೋದು. ಇಲ್ದವರು ತಿಂದವರು ಖುಷಿ. ಇಲ್ಲದೆ ಇರೋರಿಗೆ ತಗೊಂಡೋಗ್ಬಿಟ್ಟು ಈ ದುಡ್ಡಲ್ಲಿ ಫುಡ್ಡು ತಗೊಂಡಿವಿ, ತಗೊಂಡೋಗ್ಬಿಟ್ಟು ಯಾರಿಗಾದ್ರೂ ಅನ್ನದಾನ ಮಾಡ್ತೀವಿ. ಅನುದಾನ ಇರೋರಿಗೆ ಅಷ್ಟು ಇರೋರು ಕೊಟ್ಟ ಇಲ್ಲ ಆಕ್ಚುಲಿ ಅದನ್ನೇ ಮಾಡ್ತಿರೋದು ನಾವು. ಇರೋರಿಗೆ ಬೇಜಾನ್ ಜನ ಬರ್ತಾರೆ. ಇರೋರು ಅವ್ರು ತುಂಬಾ ತಿನ್ಬೋದು ಅಂತವ್ರು ಬರ್ತಾರೆ, ಏನಿಲ್ಲ ಕೊಡಿ ಅಂತ. ಅಂತವ್ರು ಕೊಟ್ರೆ ನೀನ್ ಮಾಡಿದ ಹೌದು ಏನು ಇಲ್ದವ್ರು ಕೊಟ್ರೆ ನಿನ್ಗೂ ಒಂಥರ ಖುಷಿ, ನಮಗೂ ಒಂಥರ ಮನಸ್ಸು ಸಮಾಧಾನ. ಹೌದು ಯಾವ್ದಾರ ಕೊಟ್ರು ಯಾವ್ದಾರು ಒಳ್ಳೇದಕ್ಕಾಗ ಅಷ್ಟೇ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಹೆಲ್ಪ್ ಮಾಡೋದು ಅಂದರೆ ಗಣೇಶ ತಗೊಂಡು 와.
ನೋಡಿ ಲಿಟ್ಲ್ ಮಾತಾಡಿ ಇಲ್ಲಿ. ಹಂಗೆ ಇದೆಯಾ ಕಣ ಆಪಲ್ ತರನೇ. ಮಾತಾಡು ಈ ಕಡೆ ಬೈ. ಅಲ್ಲಿ ಮಾಮಿ ಮಾಡ್ತಾರಂತೆ ಕೇಳು. ಏನ್ ಮಾತಾಡೋ. ನಾವು ಬೆಳೆಸಲೇ ಕುಂತಿದ್ದೀವಿ ನೋಡಿ. ನಾವು ಈ ವ್ಲಾಗ್ನ 6ನೇ ತಾರೀಕು ಸಂಜೆ 9 ಗಂಟೆಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ. ಈ ವ್ಲಾಗ್ ಸ್ಟಾರ್ಟ್ ಆದಮೇಲೆ ಕಂಟಿನ್ಯೂಸ್ಲಿ 10:30ವರೆಗೂ 1.5 hour ಈ ವ್ಲಾಗ್ ಮಾಡಿದ್ವಿ. ಈ ವ್ಲಾಗ್ ಮಾಡಿದ್ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಏನಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದರೆ ಒಂದು 10 ಮೆಂಬರ್ಸ್ಗೆ ನಾವು ಆದಷ್ಟು ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಅಮೌಂಟ್ ಕಲೆಕ್ಟ್ ಆಗಿರೋದ್ರಿಂದ ಟ್ಯಾಟೂ ಗೋಸ್ಟ್ ಅನ್ನೋ ಅವ್ರಿಗೆ ಸಂಪರ್ಕಿಸಿ ನಾವು ಎಲ್ಲಿ ಈ ಸಹಾಯ ಮಾಡಬೇಕು ಅಂದಾಗ ಅಣ್ಣ ಹೇಳಿದ ಪ್ರದೇಶ ಒಂದಿತ್ತು. ಅಲ್ಲೋಗಿ ನಾವು ಕೈಲಾದಷ್ಟು ಸಹಾಯ ಮಾಡಿ ಈ ಸಹಾಯಕ್ಕೆ ಕಾರಣ ನೀವು. ಹಾಯ್ ಗೈಸ್, ನೀವು ಕೊಟ್ಟಿರೋ ಅಮೌಂಟ್ನ ಕರೆಕ್ಟಾಗಿ ಸದುಪಯೋಗಗೊಳಿಸ್ಕೊಂಡು ನೀವು ಕೊಟ್ಟಿರೋ ಅಮೌಂಟಲ್ಲಿ ಎಷ್ಟು ಊಟ ಆಗುತ್ತೋ ಅಷ್ಟು ತಂದು ಬಡಿಸಿದ್ದೀವಿ. ಪ್ರೂಫ್ ಎಲ್ಲ ಇಲ್ಲೇ ಇದೆ. ಅಣ್ಣವ್ರು ಇದ್ದಾರೆ ನಮ್ಮ ಜೊತೆ. ಅಣ್ಣವ್ರು ಹೆಲ್ಪ್ ಒಳ್ಳೆ ಕೆಲಸ ಪ್ರೂಫ್ ಇದ್ರೇನೆ, ಇಲ್ಲಾಂದ್ರೆ ಅವ್ರು ಬೇರೆ ತರ ತಿಳ್ಕೊಂತಾರೆ. ಇವರು ಒಂದು 3,000 ಚಿಲ್ಲರೆನ ಅಷ್ಟು ಹಣನ ತಂದ್ಕೊಟ್ರು. ಇದನ್ನ ಇವರ ಸಂಕಲ್ಪ ಏನು ಮಾಡಿದ್ರು, ಅನ್ನದಾನ ಮಾಡಿಸ್ಬೇಕು ಅಂತ. ಅದೇ ಆ ಹಣದಲ್ಲಿ ಅನ್ನದಾನಕ್ಕೆ ಬಳಸ್ಕೊಂಡಿದ್ದೀವಿ. ಇಲ್ಲಿರುವಂಥ ಜನ ತೃಪ್ತಿಯಿಂದ ಊಟ ಮಾಡಿದ್ರು ಅಂತ ಅನ್ಕೊಂತೀವಿ. ಒಳ್ಳೆ ಹೋಟ್ಲಲ್ಲಿ ಹೈಜಿನಿಕ್ ಆಗಿರೋ ಊಟನೇ ಕೊಡಿಸಿದ್ದಾರೆ. ಅವ್ರ ಕೈಲಿ ಸಾಧ್ಯ ಆದಷ್ಟು ಮಾಡಿದ್ದಾರೆ. ನಮ್ಮ ಕೈಲಲ್ಲ, ಜನಗಳ ಕೈಲಾಗಿರೋದು. ನಮ್ಮ ಕೈಲಿ ಏನು 0% ಇರೋದು ನಮ್ದು. ಅವ್ರು ಕೊಟ್ಟಿರೋ ಅಮೌಂಟಲ್ಲಿ ಅವ್ರದ್ದೇ ಕ್ರೆಡಿಟ್ಸ್ ಎಲ್ಲ ಅವ್ರದ್ದು. ಈಗ ಇವ್ರು ಮಾಡಿರುವಂಥ ಪುಣ್ಯದ ಕೆಲಸದಲ್ಲಿ ನಿಮ್ಮದು ಪಾಲಿದೆ. ಇವ್ರಿಗೆ ಬರುವಂಥ ಏನು ಭಗವಂತನ ಆಶೀರ್ವಾದ ಸಿಗುತ್ತೋ ಎಲ್ಲ ನಿಮಗೂ ಈಕ್ವಲ್ ಆಗಿ ಸಿಕ್ಬಿಡ್ಲಿ. ಫಾಲೋ ಮಾಡಿ, ಇವ್ರನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.